ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪುಟ್ಟಕ್ಕನ ಮಕ್ಕಳು ಮನೆಗೆ ಬಂದ ಗೋಪಾಲ, ಸ್ನೇಹ ಖಂಡಮಂಡಲ. ಗೋಪಾಲ ಕಂಡು ಮಗುವಿಗಾಗಿ ರಾಜೇಶ್ವರಿಯನ್ನು ಮದುವೆಯಾಗುತ್ತಾನೆ. ಆದರೆ ಆತನಿಗೆ ಅಪಘಾತ ಆದ ಬಳಿಕ ಜ್ಞಾಪಕ ಶಕ್ತಿಯೇ ಕಳೆದುಕೊಂಡು ಬಿಡುತ್ತಾನೆ. ಗಂಡನಿಗೆ ಅಪಘಾತ ಆಗಿದೆ, ಆತನನ್ನು ಹೇಗಾದರೂ ಮಾಡಿ ಮೊದಲಂತೆ ಮಾಡಬೇಕು, ಮನೆಗೆ ಕರೆದುಕೊಂಡು ಬರಬೇಕು, ಆತನನ್ನು ಒಂದು ಬಾರಿಯಾದರೂ ನೋಡಬೇಕು ಎಂದು ಯೋಚನೆ ಕೂಡ ರಾಜಿಗೆ ಬರದೇ ಹೋಯಿತು. ಪುರುಷೋತ್ತಮನ ತಂದೆಯನ್ನು ನೋಡಲು ಹೋಗುತ್ತೇನೆ ಎಂದು ಹೇಳಿದಾಗ ರಾಜಿ ಮಗನನ್ನು ತಡೆಯುತ್ತಾಳೆ. ಹೊರಗೆ ಹೋಗುವುದು ಬೇಡ ಎಂದರು ಪುರುಷೋತ್ತಮ ಅಮ್ಮನ ಮಾತನ್ನು ಕೇಳುವುದಿಲ್ಲ. ಬದಲಾಗಿ ನೇರವಾಗಿ ತಂದೆಯನ್ನು ನೋಡಲು ಬರುತ್ತಾನೆ. ಆದರೆ ತಂದೆಗೆ ನಾನು ಯಾರು ಎಂಬುದೇ ಗೊತ್ತಿಲ್ಲ ಎಂದು ತಿಳಿದು ಬಹಳ ಬೇಸರ ಪಟ್ಟುಕೊಳ್ಳುತ್ತಾನೆ. ಪುಟ್ಟಕ್ಕನ ಮೆಸ್ ಉದ್ಘಾಟನೆ ರೆಡಿಯಾಗಿದೆ. ಪೂಜೆ ಮಾಡಲು ಪುಟ್ಟಕ್ಕ ಬರುತ್ತಾಳೆ ಅಥವಾ ಇಲ್ಲವೇ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಸ್ನೇಹ ಮನದಲ್ಲಿ ಅಂದುಕೊಂಡು ಇರುತ್ತಾಳೆ, ಅಮ್ಮ ಬೊಬ್ಬಳೆ ಬಂದರೆ ಸಾಕು, ಊರಿನ ಜನರು ಮೆಸ್ಗೆ ಊಟ ಮಾಡಲು ಬರಲಿ, ಆದರೆ ಗೋಪಾಲನ ಒಬ್ಬರನ್ನು ಬಿಟ್ಟು ಎಂದು ಅಂದುಕೊಂಡಿರುತ್ತಾಳೆ. ತಂದೆಯ ಮೇಲೆ ಮುನಿಸಿಕೊಂಡ ಸ್ನೇಹ. ಆಕೆಗೆ ತಂದೆಯ ಮೇಲೆ ಬಹಳ ಸಿಟ್ಟು. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಕಷ್ಟಕ್ಕೆ ಆಗದ ತಂದೆ ಇದ್ದರೆ ಎಷ್ಟು, ಬಿಟ್ಟರೆಷ್ಟು ಎಂದೆಲ್ಲ ಯೋಚನೆ ಮಾಡುತ್ತಾಳೆ. ಸ್ನೇಹ ಈಗಾಗಲೇ ತನ್ನ ತಾಯಿಯ ಬಳಿ ಹೇಳಿರುತ್ತಾರೆ, ಈ ಕೋಪದಲ್ಲಿ ನಾನು ಮನೆಗೆ ಕರೆದುಕೊಂಡು ಹೋಗುವುದು ಬೇಡ ಎಂದು. ಪುಟ್ಟಕ್ಕ ಮಾತ್ರ ನಾನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದಾಳೆ. ಅಮ್ಮನಿಗೆ ಸ್ನೇಹ ವಾರ್ನಿಂಗ್. ಸ್ನೇಹ, ಈ ಗೋಪಾಲ್ ಮನೆಗೆ ಬಂದರೆ ನಾನು ಯಾವತ್ತೂ ಆ ಮನೆಗೆ ಬರೋದು ಇಲ್ಲ ಎಂದು ಅಮ್ಮನ ಬಳಿ ಹೇಳಿರುತ್ತಾಳೆ. ಕಂಠಿ ಪುಟ್ಟಕ್ಕನ ಬಗ್ಗೆ ಯೋಚನೆ ಮಾಡುತ್ತಾ ಇರುವಾಗ ಮೆಸ್ ಬಳಿ ಆಟೋ ರಿಕ್ಷಾ ಬಂದು ನಿಲ್ಲುತ್ತದೆ. ಅದರಿಂದ ಪುಟ್ಟಕ್ಕ ಇಳಿಯುತ್ತಾಳೆ. ಮನೆಗೆ ಬಂದ ಪುಟ್ಟಕ್ಕ, ಸಹನಾ ಹಾಗೂ ಪುರುಷೋತ್ತಮ ಬೈಕ್ನಲ್ಲಿ ಬರುತ್ತಾರೆ. ಅವರಿಬ್ಬರು ನೋಡಿದ ಸುಮ ಹಾಗೂ ಸ್ನೇಹಗ ಖುಷಿಯಾಗುತ್ತದೆ. ಪುಟ್ಟಕ್ಕನ ನೋಡಿಯದೇಕೋ ಮನಸ್ಸಿಗೆ ಬಹಳ ಖುಷಿ ನೀಡಿದರು. ಬಳಿಕ ಗೋಪಾಲ ದೀಕ್ಷದಿಂದ ಇಳಿದು ಬರುತ್ತಾ ಇರುವುದನ್ನು ನೋಡಿದ ಸುಮ ಸ್ನೇಹ ಶಾಕ್ ಆಗುತ್ತಾರೆ. ರಾಜಿ ಮಾತ್ರ ಗೋಪಾಲ ಹೇಗಿದ್ದಾನೆ ಎಂಬುದನ್ನು ವಿಚಾರಣೆ ಮಾಡಲೇ ಇಲ್ಲ. ಈಗಲೇ ಪುರುಷೋತ್ತಮನ ಬಳಿ ಸ್ನೇಹ ಹೇಳಿ ಕರೆಸಿಸುತ್ತಾರೆ. ನಿನ್ನ ಮಮ್ಮಿಗೆ ಇಲ್ಲಿಗೆ ಬರಲು ಹೇಳು, ತಂದೆಯ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಹೇಳು ಎಂದಿರುತ್ತಾಳೆ. ಆದರೆ ಗೋಪಾಲ ಪುಟ್ಟಕ್ಕನ ಮನೆಗೆ ಬಂದಿರುವುದು ಸ್ನೇಹಿಗೆ ಸಹಿಸಲಾಗದಷ್ಟು ಕೋಪ ತಂದಿಡುತ್ತದೆ. ಪುಟ್ಟಕ್ಕನ ಮೆಸ್ ಉದ್ಘಾಟನೆ ರೆಡಿಯಾಗಿದೆ. ಪೂಜೆ ಮಾಡಲು ಪುಟ್ಟಕ್ಕ ಬರುತ್ತಾಳೆ ಅಥವಾ ಇಲ್ಲದೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.